ಗಾಯ್ಸ್ ಶಬ್ದ ಕೇಳಿನೇ ಭಯ ಆಗ್ತೈತಿ. ಅಯ್ಯೋ ಇಲ್ಲಿ ರೋಡೇ ಇಲ್ಲ ಕಣ ಗಾಯ್ಸ್. ಇಲ್ಲಿ ನೋಡಿ ಮಂಜುಮಲ್ ಬಾಯ್ಸ್ಗಿಂತ ಹೆವಿ ಡೇಂಜರ್ ಆಗಿದೆ. ಸ್ಲೋಲಿ 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 ಗೈಸ್. ನನ್ನ ಫ್ರೆಂಡು ಫ್ಯಾಮಿಲಿ ಕೂಡ ಅಲ್ಲಿಗೆ ಬರ್ತಾ ಇದೆ. ಎಲ್ಲಿಗೆ ಅಂತ ಹೇಳಲ್ಲ. ಫೈನಲಿ ರೀಚ್ಡ್ ಕೊಟ್ಟಿಗೆಹಾರ. ಕೊಟ್ಟಿಗೆಹಾರ ಬಂದಮೇಲೆ ದೋಸೆ ತಿಂದಿರ್ತೀವ, ಅದು ನೀರು ದೋಸೆ. ಗಾಯ್ಸ್ ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ಸೊ ಪ್ಲೇಸ್ ಬಂದು ತಲುಪಾಯಿತು. ಯಾವ ಪ್ಲೇಸು ಅಂತ ಬೇಕಾದ್ರೆ ಒಂಚೂರು ಕ್ಲೂ ಕೊಡ್ತೀನಿ ನೋಡಿ. ಯಾರ್ಯಾರು ಕಂಡು ಹಿಡಿತೀರ ಅಂದರೆ ಕಂಡು ಹಿಡೀರಿ. ಇಲ್ಲಿಗೆ ಬಂದಿದ್ದೀನಿ ನಾನು. ಬಂದ ತಕ್ಷಣ ರೆಸ್ಟ್ ಮಾಡೋಣ ಅಂದರೆ ರೆಸ್ಟ್ ಮಾಡೋಕ್ಕೂ ಕೊಡ್ತಾಯಿಲ್ಲ ಅಣ್ಣ. ಯಾವುದೋ ಪ್ಲೇಸ್ ತೋರಿಸ್ತೀನಿ. ಸಸ್ಪೆನ್ಸ್, ಸರ್ಪ್ರೈಸ್ ಆ್ಯಂಡ್ ಸಸ್ಪೆನ್ಸ್. ಯಪ್ಪ ಗಾಯ್ಸ್, ನನ್ನ ಕಣ್ಣು ಕೆಳಗೆ ಎಲ್ಲ ಬ್ಲ್ಯಾಕು, ದೆವ್ವ ಆದಂಗಾಗಿದ್ದೀನಿ ಗಾಯ್ಸ್. ನಿದ್ದೆ ಇಲ್ಲ. ಬೆಳಗ್ಗೆ 4 ಗಂಟೆಯಿಂದ ಹೊರಟಿರೋದು. ಸಿಗೋಣ ಆ ಪ್ಲೇಸ್ಗೆ ಹೋಗಿ. ಚಜಂತರಂ ಸ್ವಲ್ಪ ದೂರ ಗಾಡೀಲಿ ಬಂದು ಗಾಡಿ ನಿಲ್ಲಿಸಿ ಇವಾಗ ಕಾಲ್ನಡಿಗೆ ನೋಡಿ ಬರ್ತಾಯಿದ್ದೀವಿ 3 ಜನನು. ನಾನು ಬಂದ ತಕ್ಷಣ ಒಂದು ಸ್ವಲ್ಪ ರೆಸ್ಟ್ ತೊಗೊಳ್ಳೋಣ ಅಂದೆ. ಅಣ್ಣ ಬಿಡಲಿಲ್ಲ. ಅಣ್ಣ ಬಿಟ್ಟು ಪಾಪ ತಂಗಿನೂ ಬಿಡಲಿಲ್ಲ. ಅವಳನ್ನ ಕರ್ಕೊಂಬರ್ತಿದ್ದಾನೆ. ಅವಳು ಆರಾಮಾಗಿ ಹೋಗೋಣ ಅಂತ ಫ್ಯಾಮಿಲಿ ಬಿಟ್ಟು ಇಲ್ಲಿ ಬಂದರೆ, ಇವ್ರ ಅಣ್ಣನ ಜೊತೆ ಬಂದರೆ ಅಣ್ಣ ಇಲ್ಲಿ ಕಾಡು ಅಲಿಸ್ತಾ ಇದ್ದಾನೆ ಅವಳಿಗೆ. ಇಲ್ಲಿ ಎಲ್ಲೂ ದಾರಿನೇ ಕಾಣಿಸ್ತಿಲ್ಲ ಕರೆಕ್ಟಾಗಿ. ಇಲ್ಲಿ ಕರ್ಕೊಂಡು ಹೋಗ್ತಾನೆ ಅಣ್ಣ. ಇಲ್ಲಿಂದ ಜಾರಿದ್ರೆ ಡೈರೆಕ್ಟ್ ಫಾಲ್ಸ್ ಹೆಸ್ರು ಏನು ಅಂತ ಹೇಳ್ತೀನಿ ರೀ. ಫಾಲ್ಸ್ ಹೆಸ್ರು ಒಂಥರ ಸೂಪರ್. ಅಯ್ಯೋ ಇಲ್ಲಿ ರೋಡೇ ಇಲ್ಲ ಕಣ. ಇಲ್ಲಿ ರೋಡೇ ಇಲ್ಲ. ರೋಡ್ ಎಂಡು, ಡೆಡ್ ಎಂಡ್ ಇದು. ಏಯ್ ಡೆಡ್ ಎಂಡ್ ಅಲ್ವಾ ಇದು ಗೈಸ್? ಬರೀ ಸೌಂಡ್ ಕೇಳಿ ಗೈಸ್. ಇಲ್ಲಿ ನೋಡಿ ಮಂಜುಮಲ್ ಬಾಯ್ಸ್ಗಿಂತ ಹೆವಿ ಡೇಂಜರ್ ಆಗಿದೆ. ಸ್ಪಾಟ್ ಎಲ್ಲಿದೆ ಅಂತ ಹೇಳ್ತೀನಿ. ಅಯ್ಯೋಯ್ಯೋ ಗಾಯ್ಸ್, ಶಬ್ದ ಕೇಳಿನೇ ಭಯ ಆಗ್ತೈತಿ. ಈ ಥರ ಇದೆ ಸುತ್ತಮುತ್ತ. ಒಬ್ಬರೇ ಬರೋಕ್ಕೆ ಹೋಗಬೇಡಿ. ಇಲ್ಲಿ ನಾವು 3 ಜನ ಇದ್ದೀವಿ. ಹುಡುಗಿರ್ನಂತೂ ಕರ್ಕೊಂಡು ಬರೋಕ್ಕೆ ಹೋಗಬೇಡಿ. ಇದು ಅವ್ರ ಊರನ್ನೇ. ಸೊ ಅದಕ್ಕೆ ಅಣ್ಣ ತಂಗಿ ಬರ್ತಾಯಿದ್ದಾರೆ. ನೀವು ಯಾರು ಬರೋರಿದ್ರೆ, ಹುಡುಗಿ ಜೊತೆ ಬರೋರಿದ್ರೆ ಹುಷಾರಾಗಿ ಬನ್ನಿ. ವಾವ್ ಗೈಸ್, ಇಲ್ಲಿಂದ ನೋಡಿ ಎಂಟ್ರಿ, ರಾಜರಿಗೆ ಎಂಟ್ರಿ ಇದ್ದಂಗಿದೆ. ಫಾಲ್ಸ್ ಈಗಲೇ ತೋರಿಸಲ್ಲ ಗೈಸ್ ನಾನು, ಬರೀ ಎಂಟ್ರಿ ನೋಡಿ. ಈ ಕಡೆ ನೀರು ನೋಡಿ. ಫಾಲ್ಸ್ ಈಗಲೇ ತೋರಿಸಲ್ಲ. ಫಾಲ್ಸ್ ಸರ್ಪ್ರೈಸ್. ಬರೀ ನೀರು ನೋಡಿ. ನೀರೇ ಇಷ್ಟು ತಿಳಿ ಇದೆ. ಫಾಲ್ಸ್ ತೋರಿಸಲ್ಲ ಗೈಸ್. ಇವಾಗ ಫಾಲ್ಸ್ ತೋರಿಸ್ತೀನಿ ನೋಡಿ ಹೆಂಗಿದೆ ಅಂತ. ಅದ್ರೊಳಗೆ ನಿಂತ್ರೆ ಬರ, ನಿಲ್ಬರ. ನೇಚರೇ ಸರಿತಾ ಇರ್ತದೆ ಗೈಸ್. ಈ ಫಾಲ್ಸ್ದು ಸ್ಪೆಷಾಲಿಟಿ ಏನು ಗೊತ್ತಾ? ಅಲ್ಲೊಂದು ಚೇರ್ ಇದೆ. ಚೇರ್ ಮೇಲೆ ಕುತ್ಕೊಳ್ಳೋದೇ ಸ್ಪೆಷಾಲಿಟಿ. ನೋಡೋಣ, ಹೋಗಿ ಕುತ್ಕೊಳ್ಳೋಣ. ಇವಾಗ ಹೋಗಿ ಚೇರ್ ಮೇಲೆ ಕೂತ್ಕೊಳ್ಳೋಣ ಅಲ್ಲಿ ಮಧ್ಯದಲ್ಲಿ.
ಗಾಯ್ಸ್ ಇವಾಗ ಬ್ಯಾಟ್ರಿ ಸ್ವಲ್ಪ ಇದೆ, ಇದ್ರೊಳಗೆ ಹೋಗ್ತೀನಿ ನೋಡ್ರಿ. ಲೊಕೇಶನ್ ಬೇಕು ಗಾಯ್ಸ್. ವಾಟರ್ ಫಾಲ್ ಮಾತ್ರ ಕ್ರೇಜಿಯಾಗಿತ್ತು. ಯಾಕೆ ಗೊತ್ತಾ, ಇಲ್ಲಿ ಹಿಂದ್ಗಡೆ ನೋಡಿ, ಇಲ್ಲಿ ಒಳ್ಳೆ ಆಕ್ವಾಮ್ಯಾನ್ ಗುಹೆ ಇದ್ದಂಗಿದೆ ಇದ್ರೊಳಗಡೆ. ಇಲ್ಲಿ ನಾವು ಚೇಂಜ್ ಮಾಡಿದ್ದು, ಇದು ಎಂಟ್ರೆನ್ಸ್ ಗೊತ್ತಲ್ಲ, ಇದು ಆಕ್ವಾಮ್ಯಾನ್ ಒಳ್ಳೆ ಗುಹೆ ಇದ್ದಂಗಿದೆ. ಫಾಲ್ಸ್ ಯಪ್ಪ ದೇವ್ರೆ, ಹೆಂಗೆ ಬೀಳ್ತೈತೆ ಮೇಲಿಂದ ದಡಬಡ ಅಂದರೆ ನಾನು ಆರಾಮಾಗಿ ಹೋಗಿ ನಿಂತಿದ್ದೀನಿ ಅಂತ ಅನ್ಕೋಬಿಡಿ. ಅದು ಎಷ್ಟು ತಣ್ಣಗಿದೆ. ಆಮೇಲೆ ನೀರು ಕುಡಿಯೋಕ್ಕೆ ಸಿಹಿ ಇದೆ, ಆ್ಯಕ್ಚುಲಿ ನೀರು ಸಿಹಿ ಇದೆ ಕುಡಿಯೋಕ್ಕೆ, ಬಟ್ ಅದ್ರ ಫೋರ್ಸ್ ಇದೆ ಗೊತ್ತಾ. ಇನ್ನೊಂದ್ಸಲ ಹೋಗ್ತೀನಿ ನೋಡಿ. ಇನ್ನೊಂದ್ಸಲ ನೀರೊಳಗೆ ಹೋಗ್ತೀರಿ, ಅದು ಬೀಳೋಕ್ಕಷ್ಟೇ ಮೆಲ್ಲಕ್ಕೆ ಬಿದ್ದ ಕಾಣುತ್ತದೆ. ಎಷ್ಟು ಫಾಸ್ಟ್ ಆಗಿರ್ತದೆ ತೋರಿಸ್ತೀನಿ ನೋಡಿ. ಮನೀಶ್ ಪ್ಲೀಸ್ ಹೇಳ್ಬೇಕು, ನೀವು ಹೇಳಿ ಪ್ಲೀಸ್. ಈ ಜಾಗ ಇದ್ದಿದ್ರೆ ಹಾಳು ಮಾಡಿದ್ರು ಗಾಯ್ಸ್. ಎಷ್ಟು ಸಕಾಲ ನಿಜ ಹೇಳ್ದಂದರೆ, ಬೆಂಗಳೂರಲ್ಲಿ ಏನಾದ್ರು ಈ ಪ್ಲೇಸ್ ಇದ್ದಿದ್ರೆ ಮುಗೀತು. ಚಿತಾಲ್ ಪತಾಲ್ ಜಂಗಲ್ ಕಾ ಜಂಗ್ಲಿ 1% ನಾವು ಹೋಗಿರ್ತೀವಿ ಇಬ್ಬರು. ಅದರ ವಿಷಯ ಮನ್ಸಾಗ್ತಾ ಇಲ್ಲ. ಇಲ್ಲಿಂದ ಏನಾಗ್ಬಿಡ್ತು ಅಂದರೆ ನಂಗೆ ಸ್ಪಾದಂಗೆ ಆಗ್ಬಿಡ್ತು. ಫುಲ್ ಮೈಕೈ ನೋವಿತ್ತು ಅಲ್ಲಿಂದ ಗಾಡಿ ಹುಡ್ಕೊಬಂದು. ಇಲ್ಲಿ ಬಂದು ತಣ್ಣೀರಲ್ಲಿ ಬಡ ಅಂತ ಹೊಡಿಸ್ಕೊಂಡು ಫುಲ್ಲು ಮಸ್ತು. ಇನ್ನೊಂದ್ಸಲ ಹೋಗಿ ಅಲ್ಲಿ ಚೇರ್ ಮೇಲೆ ಕೂತ್ಕೊಂಡು ಮಹಾರಾಜ ಅಂತಾರ ಫೀಲ್ ಮಾಡ್ತೀನಿ ರೀ. ಜನ ಕಂಟೆಂಟ್ಗೋಸ್ಕರ ಏನೇನೆಲ್ಲ ಮಾಡ್ತಾರೆ ಅಂತ ಮಾತಾಡ್ಕೊತಾವೆ. ಬ್ಲರ್ ಸಾರಿ. ಆ್ಯಕ್ಚುಲಿ ಈ ಥರ ಇದೆ ನೋಡಿ, ಹತ್ತಿರ ತೋರಿಸ್ತೀನಿ. ಇಟ್ಸ್ ಲೈಕ್ ಚೇರ್. ಇದು ಇಲ್ಲಿಂದ ಚೇರ್ ಇದ್ದಂಗಿದೆ. ಇಲ್ಲಿ ಕುತ್ಕೋಬೋದು ನೀವು ಆರಾಮಾಗಿ. ಇಟ್ಟು ಕಂಪದ ಫಾಲ್ಸ್ ನಮ್ಮದು. ವಾಟರ್ ಶಬ್ದದಲ್ಲಿ ಒಂದು ಇಂಪಾರ್ಟೆಂಟ್ ಥಾಟ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ತುಂಬ ಬೇಜಾರಾಯ್ತಾ ಜೀವನದಲ್ಲಿ? ನೀರು, ಗ್ರೀನರಿ, ಬೆಟ್ಟ ಗುಡ್ಡ, ಗಾಡಿ ಇದ್ದರೆ ತೊಗೊಂಡೋಗಿ, ಸಮಾಧಾನ ಆಗುತ್ತೆ. EMI ಕಟ್ಟೋದೆಲ್ಲ ಇದ್ದಿದ್ದೆ. ಥ್ಯಾಂಕ್ ಯು. ನೋಡಿ ಇನ್ನೊಂದ್ಸಲ ತೋರಿಸ್ತೀನಿ. ಇದೆ ಫಾಲ್ಸ್ ಅನ್ಎಕ್ಸ್ಪ್ಲೋರ್ಡ್ ಆ್ಯಂಡ್ ಜಾಸ್ತಿ ಜನ ಬಂದಿಲ್ಲ. ಬರದೇ ಇರೋದು ಒಳ್ಳೇದು ಬಿಡಿ, ಇಲ್ಲಾಂದರೆ ಹಾಳು ಮಾಡ್ತಾರೆ. ಚೆನ್ನಾಗಿದೆ ಫಾಲ್ಸ್. ಸೇಯಿಂಗ್ ಬಾಯ್ ಟು ದ ಫಾಲ್ಸ್. ಸೂಪರ್ ಮಾರ್ವಲೆಸ್. ಬಾಯ್ ಕಡ್ಡಿ. ಮತ್ತೆ ಬಂದ ದಾರಿಗೆ ಸುಂಕವಿಲ್ಲ. ಗೋ ಸ್ಲೋಲಿ, ಗೋ ಸ್ಲೋಲಿ, ಗೋ ಸ್ಲೋಲಿ, ಸ್ಲೋಲಿ ಸ್ಲೋಲಿ ಸ್ಲೋಲಿ. ಬಿದ್ದೆ ಅಪ್ಪ. ಈ ದಾರಿನ ನೋಡೇ ಭಯ ಆಗಿತ್ತು ನಂಗೆ, ಇಲ್ಲಿ ಎಲ್ಲಿ ಫಾಲ್ಸ್ ಇದೆ ಅಂತ. ಇದು ನೋಡಿದ್ಮೇಲೆ ಖುಷಿ ಆಯಿತು. ಸೊ ಮಿಸ್ಟರ್ ಮೋನೇಶ್, ವಾಟ್ಸ್ ದ ನೆಕ್ಸ್ಟ್ ಪ್ಲಾನ್? What's the next plan? Everything goes with the flow now.